ಏನು ಬರೋದು ಮಿನಿ ಟಿಗ್ಲೆಟ್ಸ್. ಒಳ್ಳೆ ನಾಯಿಗೆ ಹಾಕೋ ಥರ ಬಿಸ್ಕಿಟ್ ಇದೆ. ಚಲೋ ಇಲ್ಲ. ಇದು ರೆಡ್ ಕಲರ್ ಅವಲಕ್ಕಿ, ಕ್ಯಾಶ್ಯೂ ನಟ್ ಸ್ಪೆಷಲ್ ಧಾರವಾಡ ಪೇಡ. ಸೊ ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತಿನ ಸ್ಪೆಷಲ್ ಏನಂದರೆ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ ಬ್ಲಾಗ್. ಯಾಕಂದರೆ ಸ್ವೀಟ್ ಬರ್ತಾ ಇದೆ ಇಂಡಿಯಾನಿಂದ, ಪಾರ್ಸೆಲ್ ಬರ್ತಾ ಇದೆ, ಸ್ವೀಟು ಖಾರ ಎಲ್ಲ. ಸೊ ಹೋಗಿ ನೋಡಿ ಬರೋಣ ಬನ್ನಿ. ಏನು ಬರೋದು ಮಿನಿ ಟಿಗ್ಲೆಟ್ಸ್. 4 GB ಇದೆ ನಾನು ನೋಡಿ. ಒಳ್ಳೆ ನಾಯಿಗೆ ಹಾಕೋ ಥರ ಬಿಸ್ಕಿಟ್ ಇದೆ. ಚಲೋ ಇಲ್ಲ. ಆಗಿದೆ ಬ್ರೋ. ಆಹಾರ ಪಾರ್ಸಲ್ ಓಪನ್ ಮಾಡಿ ಬ್ರೋ ಡೋರು. ಮತ್ತೊಂದು ಸಾರಿ ಬೇಕಾ? ಬೇಡ. ಪಾರ್ಸಲ್ ಬಂದಿದೆ ಗುರು, 15 kg ಬಂದಿದೆ ಪಾರ್ಸಲ್. ಏನೇನು ಕಳಿಸಿದ್ದಾರೆ ನೋಡೋಣ ಬನ್ನಿ. ಅಭಿ ಮಜಾ ಆएगा ना ಬಿಡು. ಇದೊಂದು 4 ಫಾರ್ಮಲ್ ಶರ್ಟ್ ತರಿಸಿದೆ. ಇದು ಬೌನ್ಸ್ ಬಿಸ್ಕಿಟ್, ಯಾಕಂದ್ರೆ ಇಲ್ಲಿ ಸಿಗಲ್ಲ. ನಾನು ಸಣ್ಣವನಿದ್ದಾಗ ಈ ಬಿಸ್ಕಿಟ್ ತಿಂತಿದ್ದೆ. ಎಲ್ಲ ಪುಡಿಯಾಗಿದೆ ಬ್ರೋ. ಟೇಸ್ಟ್ ಇದು ಬೆಳಗಾವ್ ಅಂತ. ಸ್ವಲ್ಪ ಬೆಳಿಗ್ಗೆ ಚಾ ಜೋಡಿ ಎತ್ಕೊಡ್ತೀನಿ. ಬಟರ್ ತಿಂದಿದೆಯಾ? ಆಯಿತು, ಇದು ಟ್ರೈ ಮಾಡೋಣ. ಒಂದಲ್ಲ, ಎರಡಲ್ಲ, ಮೂರಲ್ಲ, 4. ಇದು ಆಕ್ಚುಲಿ ಚೆನ್ನಾಗಿರೋದು. ಟೋಸ್ಟ್ ನೆಕ್ಸ್ಟ್ ಏನಿದೆ ಅಂದರೆ, ಸ್ವಲ್ಪ ಬೇಕ್ರಿ ಅಂತ ಟೋಸ್ಟ್ ಮಿಸ್ ಮಾಡ್ಕೊತಾ ಇದ್ದೆ. ಸೊ ಟೋಸ್ಟ್ ಕಳಿಸಿದ್ದಾರೆ. ರಸ್ಕ್ ಅಲ್ಲ, ವರ್ಕಿ. ಇವರು ಮೈಸೂರಿನ ರಸ್ಕ್ ಅಂತಾನೆ, ನಾವು ಟೋಸ್ಟ್ ಅಂತೀವಿ. ವರ್ಕಿ, ವಾಟ್ ಇಸ್ ವರ್ಕಿ ಬ್ರೋ? ಇದು ಬೌನ್ಸೆ, ಇದು ಒಂದು ಪ್ಯಾಕೆಟ್ ಬೌನ್ಸ್. ನೆಕ್ಸ್ಟ್ ಐಟಮ್ ಏನಿದೆ ಅಂದರೆ ಕಚ್ಚಾ ಚೂಡ ಅವಲಕ್ಕಿ ಅಂತಾರೆ. ಇದು ಸೇಮ್, ಅದು ಗ್ರೀನ್ ಕಲರ್ ಅವಲಕ್ಕಿ ಇತ್ತು, ಇದು ರೆಡ್ ಕಲರ್ ಅವಲಕ್ಕಿ. ಇದು ಹೋಮ್ ಮೇಡ್ ಮಸಾಲೆ ನಮ್ಮ ಮಮ್ಮಿ ಮಾಡಿ ಕಳಿಸಿದ್ರು. ಏನೇನೋ ಫ್ರೈ ಮಾಡಿ ಮಿಕ್ಸ್ ಮಾಡಿ ಹಾಕಿದ್ದಾರೆ. ಯಾವುದು ಡಿಶ್ ಮಾಡಿದ್ರು ಇದನ್ನು ಹಾಕ್ಬೇಕಂತ ಕಂಪಲ್ಸರಿ. ನೆಕ್ಸ್ಟ್ ಏನಪ್ಪ ಅಂದರೆ ಎಷ್ಟೊಂದು ಕಳಿಸಿದಾರಪ್ಪ. ಇದು ಶೇಂಗಾ ಪುಟಾಣಿ ಶೇಂಗಾ. ರೊಟ್ಟಿ ಜೊತೆ ತಿನ್ನೋದು. ಹಾಂ, ರೊಟ್ಟಿ ಜೊತೆ ತಿನ್ನೋದು. ರೊಟ್ಟಿ ಮೊಸರು. ತುಂಬಾನೇ ಆಯ್ತು, ಇಲ್ಲಿ 1 ವರ್ಷ ಆಗುತ್ತೆ. ಖಾಲಿ ಆಗ್ತೈತೆಲ್ಲ. ಇನ್ನೊಂದು ನನ್ನ ಫೇವ್ರೇಟ್ ಇದೆ ಆ್ಯಕ್ಚುಲಿ, ಕ್ಯಾಶ್ಯೂ ನಟ್. ಓಪನ್ ಮಾಡಿದ್ರು. ಇದು ಸ್ಪೆಷಲ್ ಧಾರವಾಡ ಪೇಡ. ಟ್ರೈ ಮಾಡಿದ್ಯಾ? ಮಾಡಿದ್ಯಾ? ಎಲ್ಲಿ? ಮೈಸೂರಲ್ಲಿ? मुंह से सुपारी निकाल के बात कर रहे बाबा. नेक्स्ट ಏನಿದೆ? ಗೆಸ್ ವಾಟ್? ಎಲ್ಲರದ್ದು ಸ್ಪೆಷಲ್
ಎಲ್ರದ್ದು ಫೇವ್ರೆಟ್ ಇದು ಸ್ವೀಟ್ ಮೈಸೂರು ಪಾಕ್. ಅಲ್ಲ ಮೈಸೂರ್ದು ಮಾತ್ರ ಮೈಸೂರು ಪಾಕ ಇಲ್ಲ ಬ್ರೋ ಎಲ್ಲದು ಲಡ್ಡು. ಲಡ್ಡು ಅಲ್ಲ, ಇದು ಮಾಡಿರೋದು ಕ್ಯಾಶು ನಟ್ಟಿನ ಪಿಸ್ತಾ. ಅಲ್ಲ ಬ್ರೋ, ಮತ್ತೆ ಕಾಜು. ಕಾಜು ಇಲ್ಲೂ ಸಿಗುತ್ತೆ ಕಾಜು ಬರ್ಫಿ, ಬಟ್ ಹಂಗೆ ಒಂದು ಬಾಕ್ಸ್ ಹಾಕಿ ಕಳ್ಸಿದ್ದಾರೆ ಮನೆಯಿಂದ. ನೆಕ್ಸ್ಟ್ ಏನಿಲ್ಲ, ಮಂಡಕ್ಕಿ. ಮಂಡಕ್ಕಿ. ಇವರು ಮಂಡಕ್ಕಿ ಅಂತಾರೆ, ನಾವು ಚೂರ್ಮುರಿ ಅಂತೀವಿ. ನಾವು ಕಡಲೆಪುರಿ ಅಂತೀವಿ. ಮಂಡಕ್ಕಿ ಶಿವಮೊಗ್ಗ ಸೈಡಲ್ಲಿ ಮಂಡಕ್ಕಿ ಅಂತ. ಎಲ್ಲ ಪುಡಿ ಪುಡಿ ಆಗಿದೆಯಲ್ಲ ಮೇನ್ ಇಂಗ್ರೀಡಿಯಂಟ್. ಅಯ್ಯೋ ಎಲ್ಲ ಒಡೆದಿದೆ ಅಲ್ಲ ಗುರು, ಅಯ್ಯಯ್ಯೋ. ಎಲ್ಲ ಒಡೆದು ಹೋಗಿದೆ. ಕರ್ಜಿಕಾಯಿ ಒಂದು ಕಾಣ್ತಾ ಇಲ್ಲ. ಶೇಂಗಾ ಒಳಗೆ ಕೊಟ್ಟು ಕಳಿಸಿದ್ದಾರೆ. ಇವು ಪರ್ಫೆಕ್ಟ್ ಆಗಿದಾವೆ. ಇಲ್ಲೇ ಒಂದು ಪೀಸ್ ಕರ್ಜಿಕಾಯಿ. ಒಂದು ಗೋಲ್ಡನ್ ಕರ್ಜಿಕಾಯಿ ಸಿಕ್ಕಿದೆ, ಒಂದು ಪರ್ಫೆಕ್ಟ್ ಸೈಜ್ ಒಳಗಿದೆ. ಉಳ್ಕಿದೆ ಐ ಥಿಂಕ್ ಒಂದು 100 ಪೀಸ್ ಹಾಕಿದ್ರು ಅದ್ರ ಒಂದು ಕರೆಕ್ಟ್. ತಿನ್ನಿ ಗಾಯ್ಸ್ ನೀವು. ಶೇಂಗಾ ಒಳಗೆ ಭಾಳ ಹಾಕ್ತಿದ್ದಾರೆ, ಓವರ್ಲೋಡ್ ಆಗಿದೆ. ಒಂದೆರಡು ಮೂರು ಏನು ಚಪಾತಿ ಇದ್ದಂಗಿದೆ ಎಲ್ಲ. ಡೈಲಿ ಒಂದೊಂದು ಬೇಯಿಸ್ಕೊಂಡು ತಿನ್ನೋದಾ? ಎಲ್ಲ ಕರೆಕ್ಟಾಗಿ ಬಂದಿತ್ತು. ಒಳಗೆ ಒಂದೇ ಸ್ವಲ್ಪ ಎಲ್ಲ ಪೀಸ್ ಆಗಿದೆ. ಬಟ್ ಇಲ್ಲಿ ಸೊ ಈ ಪಾರ್ಸೆಲ್ ಬಂದಿದೆ ಹುಬ್ಳಿಯಿಂದ UK ಗೆ. ಎಲ್ಲ ಕರೆಕ್ಟಾಗಿತ್ತು, ಬಟ್ ಆ ಕರ್ಜಿಕಾಯಿ ಏನಿದೆಲ್ಲ ಒಂದು ಪೀಸ್ ಇದೆ, ಮತ್ತೆ ಪೀಸ್ ಇತ್ತು 100ಅಲ್ಲಿ. ಸೊ ಉಳ್ಕಿದೆಲ್ಲ ಕರೆಕ್ಟ್ ಬಂದಿದೆ. ಇದು ಫಸ್ಟ್ ಟೈಮ್ ನಾನು ಡಿಫ್ರೆಂಟ್ ಕೊರಿಯರಿಗೆ ಟ್ರೈ ಮಾಡಿದ್ದೆ. ಆ್ಯಂಡ್ 15 ಕಿಲೋ ಬಾಕ್ಸ್ ಇದೆ ಅದು. ಸೊ 1 ಕಿಲೋಗೆ 750 ರುಪೀಸ್ ಬಿದ್ದಿದೆ ನಮಗೆ. ಸ್ವಲ್ಪ ಕಾಸ್ಟ್ಲಿ ಇದೆ, ಯಾಕಂದರೆ ಲಾಸ್ಟ್ ಟೈಮ್ ಏನು ಕೊಡ್ತಿದ್ವಲ್ಲ ಒಂದು 2 ಟೈಮ್ಸ್ ಕಳಿಸಿದ್ವಿ, ಅದು ಮ್ಯಾಕ್ಸಿಮಮ್ 600 ಏನೋ ಬೀಳ್ತಿತ್ತು. ಬಟ್ ಈ ಸಾರಿ ವೇಟ್ ಸ್ವಲ್ಪ ಕಡಿಮೆ ಇತ್ತಲ್ಲ, ನಮ್ಮದು 20 ಕಿಲೋ ಒಳಗಡೆ ಇದ್ದರೆ ಬೇರೆ ಚಾರ್ಜ್, 20 ಕಿಲೋ ಮೇಲಿದ್ದರೆ ಬೇರೆ ಚಾರ್ಜ್. ಸೊ 750 ಪರ್ ಕಿಲೋಗೆ ಬಂತು. ಒಂದು 2 ಮಂತ್ಸ್ ಆಗುತ್ತೆ ಇವಾಗ ಖಾಲಿ ಮಾಡಬೇಕಂದ್ರೆ. ಪಾರ್ಟಿ ಆ್ಯಂಡ್